ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಬೆಳಕು ಕೊಡೋ ಸೂರ್ಯನಿಗೂ ಅನ್ನ ಕೊಡೋ ಭೂಮಿ ತಾಯಿಗೂ ನಮಸ್ಕರಿಸಿ ಒಂದು ಲೋಟ ಬಿಸಿನೀರು ಕುಡಿದು ದಿನ ಶುರು ಮಾಡೋದು ನನ್ನ ರೂಢಿ. ಒಂದು ವಿಚಾರ ಹೇಳಲೇಬೇಕು ನಿಮಗೆ. ಏನಂತೀರಾ? ನನ್ನ ಮಗಳು ಹುಟ್ಟಾಗ್ಲಿಂದ ನನ್ನ ಬೆಳಗಿನ ಅಲಾರಾಮ್ ಅವಳೇನೆ. ತಾನೆದ್ದು ನಮ್ಮನ್ನೆಲ್ಲ ಎಬ್ಬಿಸಿ ತನ್ನ ದಿನನ ಶುರು ಮಾಡ್ಕೋತಾಳೆ. ಅವಳ ಲವಲವಿಕೆ ನೋಡಿ ನಮ್ಮ ದಿನ ಶುರುವಾಗತ್ತೆ ನೋಡಿ. ಎಲ್ಲ ಹೆಣ್ಮಕ್ಳಿಗೂ ಒಂದು ಕಿವಿ ಮಾತು ಹೇಳಲೇಬೇಕು. ನಮ್ಮನೆ ಸುಖ ಶಾಂತಿ ಸಮೃದ್ಧಿಗೆ ಆ ಲಕ್ಷ್ಮೀ ದೇವಿ ನಮ್ಮನೆ ಬಾಗಿಲಿಗೆ ಬರಬೇಕು ಅಂತ ಅಂದರೆ ಬೆಳಗ್ಗೆ ಎದ್ದು ಮನೆ ಸ್ವಚ್ಛ ಮಾಡಿ ಹೊಸಲು ತೊಳೆದು ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಅವಳನ್ನ ಸ್ವಾಗತ ಮಾಡಲೇಬೇಕು. ಟೈಮ್ ಬೇರೆ ಆಗ್ತಾ ಇತ್ತು. ಪಲಾವ್ ಮಾಡ್ಕೊಳ್ಳೋಣ ಅಂತ ತರಕಾರಿ ಕಟ್ ಮಾಡಿಕೊಂಡು ಪಕ್ಕದಲ್ಲಿ ಇಟ್ಕೊಂಡೆ. ಫಸ್ಟು ನನ್ನ ಮಗಳು ಫುಡ್ ತಯಾರು ಮಾಡಿಕೊಂಡು ಆ ನಂತರ ಪಲಾವ್ ಮಾಡೋಣ ಅಂತ ಪಾತ್ರೆ ಇಟ್ಟೆ. ನನ್ನ ಮಗಳು ಮಿಂಚುಗೆ ನಾನೇನು ಫುಡ್ ಕೊಡ್ತೀನಿ ಅಂತ ನಿಮಗೆ ತಿಳ್ಕೊಬೇಕು ಅಂತ ಇದ್ರೆ ಕಮೆಂಟ್ ಮಾಡಿ. ಮಿಂಚು ಫುಡ್ಡು ತಯಾರಾಯಿತು. ಪಕ್ಕದಲ್ಲಿ ತಣ್ಣಗಾಗಕ್ಕೆ ಬಿಟ್ಟು ಕುಕ್ಕರ್ ಇಟ್ಟು ಪಲಾವ್ ಮಾಡೋಕ್ಕೆ ಶುರು ಮಾಡಿದೆ. ಒಂದೊಂದೇ ಪದಾರ್ಥಗಳನ್ನ ಆ್ಯಡ್ ಮಾಡ್ಕೊತ ಕೊನೆಗೆ ಲಿಡ್ ಕ್ಲೋಸ್ ಮಾಡಿ ನಾನು ಮುಂದಿನ ಕೆಲಸಕ್ಕೆ ಹೊರಟೆ. ಮಿಂಚು ಫುಡ್ ತಿನ್ನಿಸ್ದೆ. ಅವಳಿಗೆ ಸ್ವಲ್ಪ ಆರಾಮಿಲ್ದಿದ್ರಿಂದ ಡಾಕ್ಟ್ರು ಸಜೆಸ್ಟ್ ಮಾಡಿದ ಸಿರಪ್ ಹಾಕಿ ಅವಳನ್ನ ಆಟ ಆಡಕ್ಕೆ ಬಿಟ್ಟೆ. ಎಲ್ಲಾದರೂ ಟ್ರಾವೆಲ್ ಮಾಡಬೇಕಂದ್ರೆ ಮಗುಗೋಸ್ಕರ ಸಪ್ರೇಟ್ ಬ್ಯಾಗ್ ಪ್ಯಾಕ್ ಮಾಡ್ಕೋಬೇಕು. ಹಾಗಾಗಿ ಏನೇನು ಬೇಕೋ ಎಲ್ಲ ಟೇಬಲ್ ಮೇಲೆ ಜೋಡಿಸ್ಕೊಂಡು ಪ್ಯಾಕ್ ಮಾಡ್ಕೊಂಡ್ವಿ. ಆನಂತರ ಪಾಪುಗೆ ಸ್ನಾನ ಮಾಡಿಸ್ಕೊಂಡ್ಬಂದ್ವಿ. ಮಿಂಚು ರೆಡಿ ಮಾಡೋದಕ್ಕೆ ಅಮ್ಮ ಕರ್ಕೊಂಡೋದ್ರು. ನಾನು ಈ ಕಡೆ ರೆಡಿ ಆಗೋಕ್ಕೆ ಶುರು ಮಾಡಿದೆ. ರೆಡಿ ಆಗ್ತಿದ್ದಂತೆ ನಮ್ಮ ಮನೆ ಗಂಡಸರು ಲೇಟ್ ಆಯಿತು ಬನ್ನಿ ಅನ್ನೋಕೆ ಶುರು ಮಾಡ್ಕೊಂಡ್ರಪ್ಪ. ಕಾರು ನಮ್ಮ ಪಯಣಕ್ಕೆ ಸಜ್ಜಾಗಿ ನಿಂತಿತ್ತು. ಕಾರ್ ನಮ್ದಲ್ದಿದ್ರು ಡ್ರೈವರ್ ಮಾತ್ರ ನನ್ನ ತಮ್ಮ ಆಗಿದ್ದ. ನಮ್ಮೂರು ಫೇಮಸ್ ಆಗೋಕೆ ಗರ್ತಿಕೆರೆ ರಾಘಣ್ಣ ಅಂದ್ರೂ ತಪ್ಪಿಲ್ಲ. ಇವರು ಸುಗಮ ಸಂಗೀತದ ರಚನಾಕಾರರು, ಗಾಯಕರು ಮತ್ತು ನಾಟಕಗಾರರು. ನಮ್ಮ ಪಯಣ ಸುಖಕರವಾಗಿರಲಿ ಅಂತ ಗುರು ರಾಘವೇಂದ್ರ ಸ್ವಾಮಿಗೆ ನಮಸ್ಕಾರ ಮಾಡಿ ಮುಂದೆ ನಡೆದ್ವಿ. ಅಜ್ಜಿ ತಾತನ ಜೊತೆ ಕೂತಿದ್ದ ನನ್ನ ಮಗಳು ಅವರಪ್ಪನ ಜೊತೆಗೆ ಮುಂದೆ ಕೂತ್ಕೋತೀನಿ ಅಂತ ಹೋದ್ಲು. ಅಲ್ಲಿ ಪಯಣಿಸ್ತಿದ್ದ ರಸ್ತೆ ನೋಡ್ತಾ ಕೂತ್ಕೊಂಡ್ಬಿಟ್ಲು. ಮುಂದೆ ತಲುಪಿದ್ದೆ ರಿಪ್ಪನ್ಪೇಟೆಗೆ. ಮುಂದೆ ಅಪ್ಪನ ಜೊತೆಗೆ ಕೂತಿದ್ದ ನನ್ನ ಮಗಳು ಅಮ್ಮ ಮತ್ತೆ ಹಿಂದೆ ಬರ್ತೀನಿ ಅಂತ ನಮ್ಮ ಜೊತೆಗೆ ಬಂದು ಕೂತ್ಕೊಂಡ್ಳು. ಪೇಟೆಯಲ್ಲಿ ಮತ್ತೆ ಗಣಪತಿ ಟೆಂಪಲ್ ನೋಡಿ ನಮ್ಮ ಪಯಣ ಸುಖಕರವಾಗಿರಲಿ ಅಂತ ಬೇಡ್ಕೋತಾ ಮುಂದೆ ಸಾಗಿದ್ವಿ. ಈ ಮಧ್ಯೆ ಹುಷಾರಿಲ್ತಿದ್ದ ನನ್ನ ಮಗಳು ತುಂಬಾ ಸುಸ್ತಾಗಿ ಹೋಗಿದ್ಲು. ಮುಂದೆ ತಲುಪಿದ್ದೆ ಅನಂತಪುರಕ್ಕೆ. ನಮ್ಮ ಅಕ್ಕ 1 ಅವರಿಂದ ವೇಟ್ ಮಾಡ್ತಾ ಇದ್ಲು. ಅವಳನ್ನ ಪಿಕ್ ಮಾಡಿಕೊಂಡು ಅವಳು ತಂದಿದ್ದ ಹೂವನ್ನ ಮುಡ್ಕೊಂಡು ಮುಂದೆ ಸಾಗಿದ್ವಿ. ಮುಂದೆ ಸಾಗ್ತಿದ್ದಂತೆ ಜೋರಾಗಿ ಮಳೆಗೆ ಬರೋಕ್ಕೆ ಶುರುವಾಯಿತು. ಆ ಜೋರು ಮಳೆಯಲ್ಲಿ ಪ್ರಕೃತಿ ವೀಕ್ಷಣೆ ಮಾಡ್ತಾ ಹೋದ್ವಿ. ಈ ಮಧ್ಯ ನನ್ನ ಮಗಳು ತುಂಬ ಸುಸ್ತಾಗಿ ಹೋಗಿದ್ಲು. ಅಕ್ಕ ಬಂದಿದ್ರಿಂದ ಅಪ್ಪಾಜಿಗೆ ಹಿಂದಿನ ಸೀಟೆ ಕಾಯಮಾಗಿತ್ತು. ಮುಂದೆ ಸಾಗ್ತಿದ್ದಂಗೆ ನಮ್ಮ ಕಣ್ಣೆದುರು ಬಂದಿದ್ದೆ ರೈಲ್ವೆ ಹಳಿಗಳು.
ಈಗ ತಲುಪಿದ್ದೆ ಸಾಗರಕ್ಕೆ. ಒಮ್ಮೆ ನೀವು ಸಾಗರವನ್ನು ತಲುಪಿದ್ರೆ ಅಲ್ಲಿನ ಸುತ್ತಮುತ್ತಲಿನ ಪ್ರವಾಸಿ ತಾಣಗಳನ್ನು ವೀಕ್ಷಣೆ ಮಾಡ್ಬೋದು. ಇಕ್ಕೇರಿ, ಜೋಗ್ ಫಾಲ್ಸ್, ವರ್ದಳ್ಳಿ, ಫೇಮಸ್ ಪದ್ಮಾವತಿ ಅಮ್ಮನವರ ದೇವಸ್ಥಾನ ಒಡನ್ಬೈಲು, ಈಗಿನ ಸೆಕೆಂಡ್ ಲಾಂಗೆಸ್ಟ್ ಕೇಬಲ್ ಬ್ರಿಡ್ಜ್ ಸಿಂಗಂದೂರು ಬ್ರಿಡ್ಜ್ನ ನೀವು ನೋಡ್ಬೋದು. ಫೈನಲಿ ಮದುವೆ ಮನೆನ ತಲುಪಿದ್ವಿ. ನಾವು ಮದುವೆ ಮನೆ ತಲುಪೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗೋ ಹೋಗಿತ್ತು. ಮುಹೂರ್ತ ಎಲ್ಲ ಮುಗಿದು ಹುಡುಗ ಹುಡುಗಿ ರಿಸೆಪ್ಷನ್ಗೆ ರೆಡಿ ಆಗ್ತಾ ಇದ್ರು. ಎಲ್ಲರೂ ಈಗ ಬಂದ್ರ, ಆರಾಮಿದ್ದೀರಾ ಅಂತ ಕೇಳ್ತಾ ಮಿಂಚುನ ಮಾತಾಡ್ಸೋಕ್ಕೆ ನಿಂತ್ಬಿಟ್ರು. ಮನೇಲಿ ಅಜ್ಜಿ, ತಾತ, ಮಾವ ಅಂತ ನೋಡಿದ ನನ್ನ ಮಗಳಿಗೆ ತುಂಬ ಜನನ ನೋಡಿಬಿಟ್ಟು ತುಂಬಾ ಗಾಬರಿ ಆಗಿ ಹೋಗಿತ್ತು. ತುಂಬ ದೂರ ಟ್ರಾವೆಲ್ ಮಾಡಿದ್ರಿಂದ ನನ್ನ ಮಗಳು ಮಿಂಚು ಫುಲ್ ಸುಸ್ತಾಗ್ಬಿಟ್ಟಿದ್ಲು. ಅವಳಿಗೆ ಫುಡ್ ತಿನ್ಸ್ಕೊಂಡು ಫೀಡ್ ಮಾಡಿಸ್ಕೊಂಬರೋಣ ಅಂತ ರೂಮಿಗೆ ಹೋಗಿದ್ದೆ. ಅಲ್ಲಿಗೆ ಓಡಿ ಬಂದರು ನೋಡಿ ಅವಳತ್ತೆ ಅವರಜ್ಜಿ. ಮಿಂಚು ನಾನು ಬರಲ್ಲ ಅಂತ ಇದ್ರು ಅವರಜ್ಜಿ ಒತ್ತಾಯ ಮಾಡಿ ಎತ್ಕೊಂಡು ಮುದ್ದಾಡಕ್ಕೆ ಶುರು ಮಾಡಿದ್ರು. ಮುದ್ದಾಡಕ್ಕೆ ಶುರು ಮಾಡ್ತಾ ಇದ್ದಂಗೆ ನನ್ನ ಮಗಳು ಅಳಕ್ಕೆ ಶುರು ಮಾಡಿಬಿಟ್ಲು. ಅಳ್ತಿದ್ದ ನನ್ನ ಮಗಳನ್ನ ಸಮಾಧಾನ ಮಾಡಿ ಅವ್ರ ಅಜ್ಜಿ ತಂದಿದ್ದ ಬಟ್ಟೆನ ಹಾಕಿ ಅವಳನ್ನು ಅವ್ರ ಅತ್ತೆ ನೋಡೋಕ್ಕೆ ಕರ್ಕೊಂಡೋದೆ. ನಮ್ಮ ಮದುಮಗಳು ರಂಜು ರೆಡಿಯಾಗಿ ಸ್ಟೇಜ್ ಮೇಲೆ ಯಾವಾಗ ಕರೀತಾರೆ ಅಂತ ಕಾಯ್ತಾ ನಿಂತಿದ್ಲು. ಫೈನಲಿ ಹುಡುಗ ಹುಡುಗಿನ ಸ್ಟೇಜ್ ಮೇಲೆ ಕರೆದ್ರು. ಈಗ ಗೊತ್ತಲ್ಲ ನಿಮಗೆ, ಹುಡುಗ ಹುಡುಗಿಗೆ ಹಾರ ಹಾಕೋದು, ಹುಡುಗಿ ಹುಡುಗಂಗೆ ಹಾರ ಹಾಕೋದು, ಕೊನೆಗೆ ಇಬ್ಬರು ತಮ್ಮ ತಮ್ಮ ಹಾರಗಳನ್ನು ಸರಿ ಮಾಡ್ಕೊಳ್ಳೋದು. ಮಿಂಚುಗೆ ಫಸ್ಟ್ ಫಂಕ್ಷನ್ ಆಗಿದ್ರಿಂದ ಜನ ನೋಡ್ತಾ ಇದ್ದಂಗೆ ಅಳಕ್ಕೆ ಶುರು ಮಾಡ್ತಿದ್ಲು. ಅವಳನ್ನು ಸಮಾಧಾನ ಮಾಡೋದಕ್ಕೆ ಅಲ್ಲಿ ಇಲ್ಲಿ ವಸ್ತುಗಳನ್ನು ತೋರಿಸ್ತಾ ಅವಳನ್ನು ಸಮಾಧಾನ ಮಾಡ್ತಾ ಇದ್ವಿ. ಅವಳನ್ನ ಹಾಗೆ ಸಮಾಧಾನ ಮಾಡ್ತಾ ಒಂದಿಷ್ಟು ಫೋಟೋಗಳನ್ನು ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಫೋಟೋ ಕ್ಯಾಪ್ಚರ್ ಮಾಡ್ಕೋತಾ ಇದ್ದ ಹಾಗೆ ಎಲ್ಲ ಫ್ಯಾಮಿಲಿ ಫೋಟೋ ತೆಗೆಸ್ಕೊಳ್ಳೋಣ ಬನ್ನಿ ಬನ್ನಿ ಅಂತ ಕರೆಯೋಕ್ಕೆ ಶುರು ಮಾಡಿದ್ರು. ನನ್ನ ಮಗಳಿಗೆ ಸಿಕ್ಕಿದ್ದೆಲ್ಲ ಬಾಯಿಗೆ ಹಾಕೊಳ್ಳೋದು ಒಂದು ರೂಢಿ. ನಾನು ಫೋಟೋ ತೆಗೆಸ್ಕೊಂಬರ್ತೀನಿ ಅಂತ ಹೋಗಿದ್ದೆ ತಡ. ಅಪ್ಪ ಮಗಳು ಓಡೆ ಬಂದರು ಫೋಟೋ ತೆಗೆಸ್ಕೊಳ್ಳೋಕ್ಕೆ. ಫೋಟೋ ಎಲ್ಲ ತೆಗೆಸ್ಕೊಂಡು ಹೋಗಿದ್ದೆ ಊಟಕ್ಕೆ. ಊಟ ಬಡ್ಸೋಕ್ಕೆ ಶುರು ಮಾಡಿದ್ರು. ಏನು ಮಾಡೋದು, ಸ್ವೀಟ್ ಕೊಡಬಾರ್ದು ಅಂತ ಗೊತ್ತಿದ್ರು ನನ್ನ ಮಗಳು ಸಮಾಧಾನ ಮಾಡೋದಕ್ಕೆ ತಿನ್ನಿಸ್ಲೇಬೇಕಾಯಿತು. ಊಟ ಮುಗಿಸಿ ರೂಮಲ್ಲಿರೋ ಅಕ್ಕಂದ್ರನ್ನೆಲ್ಲ ಮಾತಾಡ್ಸೋಣ ಅಂತ ಹೊರಟಿದ್ದೆ. ಅಲ್ಲಿ ನೋಡಿದ್ರೆ ಈ ಪುಟಾಣಿ ನನ್ನ ಮಗಳು ಮಿಂಚುನ ಮಾತಾಡ್ಸೋಕ್ಕೆ ಮುಂದೆ ಬರ್ತಾ ಇದ್ದ. ಇನ್ನೇನು ಊರಿಗೆ ಹೊರಡ್ಬೇಕಂತ ಮತ್ತೆ ಬಟ್ಟೆ ಚೇಂಜ್ ಮಾಡ್ತಿದ್ದಂಗೆ ನನ್ನ ಮಗಳು ಅಳಕ್ಕೆ ಶುರು ಮಾಡಿದ್ಲು. ಅವ್ರ ಅಜ್ಜಿ ಅವಳನ್ನು ಸಮಾಧಾನ ಮಾಡೋದ್ರಲ್ಲಿ ಅವಳ ಜೊತೆಗೆ ನಿಂತ್ಕೊಂಡ್ರು. ಮತ್ತೆ ಸ್ಟೇಜಿಗೆ ಹೋಗಿದ್ದ ನನ್ನ ಮಗಳು ಮಿಂಚು ಅತ್ತೆ ಜೊತೆ ಒಂದೆರಡು ಫೋಟೋ ತೆಗೆಸ್ಕೊಂಡು ಅಳಕ್ಕೆ ಶುರು ಮಾಡಿದ್ಲು. ಹೂ ಸಿಗ್ತಾ ಇದ್ದಂಗೆ ಅಳದನ್ನ ನಿಲ್ಲಿಸಿದ್ಲು.
ಸ್ಟೇಜಲ್ಲೇ ಅವ್ರ ಅತ್ತೆ ಹೂ ಕೊಟ್ಟರು ಅಂತ ಅವಳ ಜೊತೆಗೆ ಹೋಗಕ್ಕೆ ಶುರು ಮಾಡಿದ್ಲು. ಕೊನೆದಾಗಿ ಮದುಮಕ್ಕಳಿಗೆ ಟಾಟಾ ಬಾಯ್ ಹೇಳಿ ನಾವು ಮನೆ ಕಡೆಗೆ ಹೊರಟ್ವಿ. ನನ್ನ ಮಗಳು ಮನೆಗೆ ಹೋಗ್ತೀವಿ ಅಂತ ಖುಷಿಲಿ ಕಾರ್ ಹತ್ತಿ ಕೂತ್ಕೊಂಡ್ಲು. ನಾವು ಹೆಣ್ಮಕ್ಳು ಗೊತ್ತಲ್ಲ, ಸುಂದರವಾಗಿ ಕಂಡಿದ್ದ ಹೂಗಳನ್ನ ಒಂದೆರಡಾರು ಎತ್ಕೊಂಬರೋದು ನಮ್ಮ ರೂಢಿ ಅಂತ. ಮದುವೆ ಮನೆ ಮುಗಿಸಿ ನೆಕ್ಸ್ಟ್ ತಲುಪಿದ್ದೆ ನಮ್ಮ ಆಂಟಿ ಮನೆಗೆ. ಅಲ್ಲಿ ಮಾವನ ಬೈಕ್ ನೋಡ್ತಾ ಇದ್ದಂಗೆ ನನ್ನ ಮಗಳು ಮಿಂಚು ಹತ್ತೆ ಕೂತ್ಬಿಟ್ಲು. ಎಲ್ಲಿ ಬಿಟ್ಕೊಡ್ತಾಳೆ ಅವ್ರ ಅಪ್ಪನ ಗುಣನ. ನನ್ನ ಜೊತೆಗೆ ಅವ್ರ ಅಪ್ಪನ ಜೊತೆಗೆ ಸ್ವಲ್ಪ ಹೊತ್ತು ಆಟ ಆಡ್ತಾ ಆರಾಮಾಗಿದ್ಲು. ಒಂದಿಷ್ಟು ಹೊತ್ತು ಚಿಕ್ಕಿದ ಜೊತೆಗೆ ಆರಾಮಾಗಿ ಆಟ ಆಡ್ಕೊಂಡಿದ್ಲು. ಫೈನಲಿ ಅಲ್ಲಿಂದನೂ ಹೊರಡೋ ಸಮಯ ಬಂದೇ ಬಿಡ್ತು. ಎಲ್ರಿಗೂ ಟಾಟಾ ಬಾಯ್ ಹೇಳಿ ಹೊರಟ್ವಿ. ಅಲ್ಲಿಂದ ತಲುಪಿದ್ದೆ ನಮ್ಮ ಅಕ್ಕನ ಮನೆಗೆ. ಅಲ್ಲಿ ಮಕ್ಕಳನ್ನ ಮಾತಾಡಿಸಿ ಅಕ್ಕನ ಮಾತಾಡಿಸಿ ಟಾಟಾ ಬಾಯ್ ಬಾಯ್ ಹೇಳಿ ಮತ್ತೆ ಹೊರಟ್ವಿ. ಫುಲ್ ಡೇ ಟ್ರಾವೆಲ್ ಆಗಿದ್ರಿಂದ ಕಾರಲ್ಲೇ ಮಿಂಚು ಮಲ್ಕೊಂಡ್ಬಿಟ್ಲು. ಸೂರ್ಯ ಮುಳುಗೋ ಸೂಚನೆ ಕೊಡ್ತಾ ಇದ್ದ ಹಾಗೆ ಕತ್ಲು ಆವರ್ಸಕ್ಕೆ ಶುರುವಾಯಿತು. ಗಣಪತಿ ಕೂಸಿದ ಪೆಂಡಲ್ಗಳೆಲ್ಲ ಬಣ್ಣದ ಲೈಟಲ್ಲಿ ಮಿಂಚುತ್ತಾ ಇದ್ವು. ಅವುಗಳನ್ನ ನೋಡ್ತಾ ನಮ್ಮ ಪಯಣ ಸಾಗ್ತಾ ಇತ್ತು. ಮುಂದೆ ಸಾಗ್ತಾ ಇದ್ದ ಹಾಗೆ ನಮ್ಮ ಕಣ್ಣಿಗೆ ಬಿದ್ದಿದ್ದೆ ಗಣಪತಿ ವಿಸರ್ಜನೆ ಒಂದು ದೃಶ್ಯ. ಗಣಪತಿ ನೋಡಿ ಅದಕ್ಕೆ ನಮಸ್ಕಾರ ಮಾಡ್ಕೊಳ್ತಾ ಮುಂದೆ ಸಾಗಿದ್ದೆ ನಮ್ಮ ಪಯಣ. ದಾರಿ ಉದ್ದಕ್ಕೂ ಸಾಗಿ ಹೋಗ್ತಾ ಇದ್ದ ಮೆರವಣಿಗೆನ ನೋಡಿ ನನ್ನ ಬಾಲ್ಯವನ್ನ ನೆನೆಸ್ಕೊಂಡೆ ನಾನು. ರಸ್ತೆಗಳ ಅಗಲತೆ ಕಮ್ಮಿ ಇದ್ದಿದ್ದರಿಂದ ವಾಹನ ಓಡಾಟಕ್ಕೂ ವಿಸರ್ಜನೆಯಲ್ಲಿ ಜನರಿಗೆ ಕುಣಿಯೋದಕ್ಕೂ ಸ್ವಲ್ಪ ಇರ್ಸು ಮುರ್ಸಾಗಿತ್ತು. ನಮ್ಮ ಬಾಲ್ಯದಲ್ಲಿ ಡೊಳ್ಳು ಕುಣಿತನೇ ಮುಖ್ಯ ಪಾತ್ರ ವಹಿಸ್ತಿದ್ದು ಗಣಪತಿ ವಿಸರ್ಜನೆಯಲ್ಲಿ. ಈಗೆಲ್ಲ ಡಿಜೆಗಳು, ತೊಗಲು ಗೊಂಬೆ ಆಟಗಳು, ಡ್ರಮ್ ಸೆಟ್ಗಳು ಅಂತ ಮುಂತಾದವುಗಳು ಸೇರ್ಪಡೆಯಾಗಿದ್ದಾವೆ. ಹೀಗೆ ಸಾಗಿ ಬಂದ ನಮ್ಮ ಪಯಣ ಕೊನೆಗೆ ತಲುಪಿದ್ದೆ ನಮ್ಮ ಮನೇನ. ತುಂಬ ದೂರ ಪ್ರಯಾಣ ಮಾಡಿ ಬಂದ ನನ್ನ ಮಗಳಿಗೆ ದೃಷ್ಟಿ ತಾಗದೆ ಇರೋ ಹಾಗೆ ಒಂದು ಓಗ್ಲಿ ಮಾಡಿ ಚೆಲ್ಲಿ ಆ ದಿನ ಏನು ಮಾಡಿದ್ವಿ ನಾವು.